ಇನ್ನು ಹೈಕಮಾಂಡ್ ಅಂಗಳಕ್ಕೆ ಹೋಗಿದೆ ದಾವಣಗೆರೆ ದಕ್ಷಿಣ ಟಿಕೆಟ್ ಫೈಟ್. ಅಲ್ಪಸಂಖ್ಯಾತ ಸಮುದಾಯದ ಜನಪ್ರತಿನಿಧಿಗಳು ಮಲ್ಲಿಕಾರ್ಜುನ ಖರ್ಗೆಯವರನ್ನ ಭೇಟಿಯಾಗುವ ಪ್ರಯತ್ನದಲ್ಲಿದ್ದಾರೆ. ಸೊ ಅಲ್ಪಸಂಖ್ಯಾತ ಸಮುದಾಯದ ಜನಪ್ರತಿನಿಧಿಗಳೆಲ್ಲರೂ ಸಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಭೇಟಿ ಮಾಡಿ ಒತ್ತಾಯವನ್ನ ಮಾಡಿದ್ದಾರೆ. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಟಿಕೆಟ್ ಅನ್ನು ಕೊಡಬೇಕು ಅಂತ ನಾಯಕರೆಲ್ಲರೂ ಸಹ ಆಗ್ರಹಿಸಿದ್ದಾರೆ. ಈ ವೇಳೆ ಸಿಎಂ ರಾಜಕೀಯ ಕಾರ್ಯದರ್ಶಿ ನಾಜೀರ್ ಅಹಮದ್ ಸೇರಿದಂತೆ ಶಾಸಕರಾದಂತಹ ರಿಜ್ವಾನ್ ಅರ್ಷದ್, ತನ್ವೀರ್ ಸೇಠ್ ಎಲ್ಲರೂ ಸಹ ಉಪಸ್ಥಿತರಿದ್ದಾರೆ. ಸೊ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ ಗೊಂದಲ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಯಾರಿಗೆ ಟಿಕೆಟ್ ಕೊಟ್ಟರೂ ಕೂಡ ಅಸಮಾಧಾನಕ್ಕೆ ಕಾರಣ ಆಗಬಹುದಾದಂತಹ ಸಾಧ್ಯತೆ ಇದೆ. ನೋಡಿ, ಶಾಮನೂರು ಶಿವಶಂಕರಪ್ಪನವರು ಬದುಕಿರುವವರೆಗೂ ಯಾವುದೇ ರೀತಿಯಾದಂತಹ ಗೊಂದಲಗಳು ಇರಲಿಲ್ಲ ಕ್ಷೇತ್ರದಲ್ಲಿ. ಅವರು ಏಕಮೇವಾದ್ವಿತೀಯ ನಾಯಕರಾಗಿ ಕ್ಷೇತ್ರದಲ್ಲಿ ಹೊರಹೊಮ್ಮಿದ್ರು. ಅವರೇ ಕಂಟೆಸ್ಟ್ ಮಾಡ್ತಾ ಇದ್ರು, ಅವರೇ ಗೆಲುವನ್ನು ದಾಖಲು ಮಾಡ್ತಾ ಇದ್ರು. ಆದರೆ ಅವರ ನಂತರ ಈಗ ಯಾರಿಗೆ ಟಿಕೆಟ್ ಅನ್ನುವ ವಿಚಾರದಲ್ಲೇ ಸಾಕಷ್ಟು ಗೊಂದಲಗಳು ನಿರ್ಮಾಣ ಆಗಿರುವಂಥದ್ದು. ಒಂದು ಕಡೆ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ಶಾಮನೂರು ಅವರಿಗೆ ಟಿಕೆಟ್ ಅನ್ನು ಕೊಡಿಸುವ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ. ಆದರೆ ಒಂದಷ್ಟು ಆರೋಪ ಏನಂದ್ರೆ ಮತ್ತೆ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಬೇಡಿ ಅನ್ನುವ ಆಗ್ರಹಗಳು ಕೇಳಿ ಬರ್ತಾ ಇದೆ. ಮಗದೊಂದು ಕಡೆ ಜಮೀರ್ ಅಹಮದ್ ಖಾನ್ ಅವರು ಅಲ್ಪಸಂಖ್ಯಾತ ಸಮುದಾಯದ 3 ಜನ ಪ್ರಮುಖರ ಪೈಕಿ ಒಬ್ಬರಿಗೆ ಟಿಕೆಟ್ ಅನ್ನು ಕೊಡಿ, ಸಾಮಾನ್ಯ ಕಾರ್ಯಕರ್ತ ಕಂಟೆಸ್ಟ್ ಮಾಡಬೇಕು ಎಲೆಕ್ಷನ್ ನಲ್ಲಿ, ಆ ಮೂಲಕ ಕಾರ್ಯಕರ್ತರ ಹುಮ್ಮಸ್ಸು ಜಾಸ್ತಿ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹೀಗಾಗಿ ಯಾರಿಗೇ ಟಿಕೆಟ್ ಅನೌನ್ಸ್ ಆದರೂ, ಯಾರಿಗೇ ಟಿಕೆಟ್ ವಂಚನೆ ಆದರೂ ಕೂಡ ಸಹಜವಾಗಿ ಅದು ಬಂಡಾಯದ ಒಂದಷ್ಟು ಬೆಳವಣಿಗೆಗಳಿಗೆ ಕಾರಣ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಓಕೆ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿನೋದ್, ಈಗ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ನ ವಿಚಾರ ದಿನಗಳು ಕಳೆದ ಹಾಗೆಯೇ ಜಟಿಲ ಆಗ್ತಾ ಇದೆ. ಸಾಕಷ್ಟು ಗೊಂದಲಗಳು ನಿರ್ಮಾಣ ಆಗಿರುವಂಥದ್ದು. ಯಾಕಂದರೆ ನಿನ್ನೆ ಕಾಂಗ್ರೆಸ್ನ ಇಬ್ಬರು ನಾಮಿನೇಷನ್ ಅನ್ನ ಫೈಲ್ ಮಾಡಿದ್ದಾರೆ. ಸೊ ಇದರ ನಡುವೆ ಇನ್ನೂ ಸಹ ಹೆಸರು ಅನೌನ್ಸ್ ಆಗಿಲ್ಲ. 23 ಲಾಸ್ಟ್ ನಾಮಿನೇಷನ್ ಫೈಲ್ ಮಾಡಲಿಕ್ಕೆ. ಸೊ ಏನಾಗ್ತಾ ಇದೆ ಪಕ್ಷದಲ್ಲಿ, ಯಾರಿಗೆ ಟಿಕೆಟ್ ಸಿಗಬಹುದಾದಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ವಿನೋದ್? ಶಿವಶಂಕರ್, ಈ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರ ಅನ್ನೋದು ಕಾಂಗ್ರೆಸ್ಗೆ ಇದೀಗ ಜಟಿಲವಾದ ಮತ್ತೆ ಬಿಸಿ ನುಂಗಲಕ್ಕೆ ಮತ್ತು ಉಗಿಯಕ್ಕಾಗದಿರೋಂಥ ಪರಿಸ್ಥಿತಿ, ಬಿಸಿ ತುಪ್ಪದ ರೀತಿ ಪರಿಣಮಿಸಿದೆ. ಯಾಕಂದ್ರೆ ಇಲ್ಲಿ ನೋಡಿ, ಒಂದು ಕಡೆ ಅಲ್ಲಿ ಪ್ರಬಲ ಆಗಿರ್ತಕ್ಕಂಥ ಒಂದು ಅಲ್ಪಸಂಖ್ಯಾತ ಸಮುದಾಯವನ್ನ ನೆಗ್ಲೆಕ್ಟ್ ಮಾಡಿದ್ದೇ ಆದಲ್ಲಿ ಅದರ ನೇರ ಎಫೆಕ್ಟ್ ಬೈ ಎಲೆಕ್ಷನ್ ಅಲ್ಲಿ ಮೂಡುತ್ತೆ, ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲಿ ಬರುತ್ತೆ. ಜೊತೆಗೆ 2028 ಚುನಾವಣೆ ವೇಳೆಗೂ ಅದರ ಎಫೆಕ್ಟ್ ಬೀಳುತ್ತೆ. ಯಾಕಂದ್ರೆ 67-68 ಸಾವಿರ ಒಂದು ಅಲ್ಪಸಂಖ್ಯಾತರು ಇದ್ದಾರೆ. ಇನ್ನು ಒಂದ್ ವೇಳೆ ಈ ಕಡೆ ಲಿಂಗಾಯತ ಅಂದ್ರೆ ಒಂದು ಸಮರ್ಥ ಶಾಮನೂರಿಗೆ ಕೊಟ್ಟಿದ್ದೇ ಆದಲ್ಲಿ ಅದರ ನೇರ ಎಫೆಕ್ಟ್ ಹೌದು ಒಂದು ಸಮುದಾಯವಾರು ಮತಗಳಿರ್ತಾವಲ್ಲ. ಯಾಕಂದ್ರೆ ತಲಾಂತರಗಳಿಂದ ಒಂದು ಶಾಮನೂರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಲಿಂಗಾಯತಗಳಾಗಲಿ, SC/ST ಆಗಲಿ, ಕೆಲವಷ್ಟು ಕಮ್ಯುನಿಟಿಗಳ ವೋಟ್ಗಳು ಇರ್ತಾವೆ, ಅವುಗಳು ಡಿವೈಡ್ ಆಗಿ ಅಲ್ಲಿರ್ತಕ್ಕಂಥ ಅಭ್ಯರ್ಥಿಗಳ ಒಂದು ಸೋಲುವ ಸಾಧ್ಯತೆಗಳು ಇರುತ್ತೆ. ಸೊ ಹಾಗಾಗಿ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ನಿನ್ನೆ ಒಂದು ಸತತವಾಗಿ 2 ಮೀಟಿಂಗ್ ನಡೆಯಿತು. ಒಂದು ಕಡೆ ಸುರ್ಜೇವಾಲಾ, DCM DKC, CM ಸಿದ್ದರಾಮಯ್ಯ ಒಂದು ಸಭೆ ಮಾಡಿದ ಸಭೆಯಲ್ಲಿ ಒಂದು ಸಮರ್ಥ ಅವರಿಗೆ ಒಂದು ಟಿಕೆಟ್ ಕೊಡ್ಬೇಕನ್ನುವ ಒಂದು ಅಭಿಪ್ರಾಯನ ಒಂದು ಒಪಿನಿಯನ್ ಹೇಳಿದ್ರು. ಅದಾದ ಬಳಿಕ ಇಲ್ಲಿ ಒಂದು ಅಲ್ಪಸಂಖ್ಯಾತ ನಾಯಕರು ಇದೆ, ಅಂದ್ರೆ ಜಮೀರ್ ಆಗಿರ್ಲಿ, ನಸೀರ್ ಅಹಮದ್, ಜೊತೆಗೆ ತನ್ವೀರ್ ಸೇಠು, ಈ ನಾಯಕರುಗಳು ಸೇರಿ ಎಲ್ಲ ಒಂದು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿಯಾಗಿ ನಮ್ಮ ಸಮುದಾಯಕ್ಕೆ ನೀವು ಟಿಕೆಟ್ ಕೊಡ್ಲೇಬೇಕು, ಇಷ್ಟು ದಿನ ಆ ಒಂದು ಸಮುದಾಯ ಪ್ರತಿನಿಧಿಸ್ತಾ ಇದ್ರು ಶಾಮನೂರ್ ಅವರು, ಇವಾಗ ನಮ್ಮ ಸಮುದಾಯಕ್ಕೆ ನೀವು ಪ್ರಾಬಲ್ಯವನ್ನು ಕೊಡ್ಲೇಬೇಕು, ಪ್ರಶಸ್ತಿಯನ್ನು ಕೊಡ್ಲೇಬೇಕು, ಆ ಒಂದು ನಿಟ್ಟಿನಲ್ಲಿ ನಿಮಗೆ ಮುಸ್ಲಿಮರಿಗೆ ನೀವು ಅವಕಾಶ ಕೊಡಬೇಕನ್ನುವ ನಿಟ್ಟಿನಲ್ಲಿ ಒಂದು ಹಕ್ಕನ್ನು ಮಂಡನೆ ಮಾಡಿದ್ದಾರೆ. ಇದು ಮಲ್ಲಿಕಾರ್ಜುನ್ ಖರ್ಗೆ ಎದುರಿಗೆ ಹೇಳಿದ್ದಾರೆ, ಜೊತೆಗೆ ಸುರ್ಜೇವಾಲಾ ಎದುರಿಗೆ ಹೇಳಿದ್ದಾರೆ. ಆದ್ರೆ ಇಲ್ಲಿ ಪಕ್ಷ ಅಂದ್ರೆ ಹೈಕಮಾಂಡ್ ಯಾವ ರೀತಿಯಾಗಿ ಅಂತಿಮವಾಗಿ ತೀರ್ಮಾನ ತೆಗೆದುಕೊಳ್ಳುತ್ತೋ ಅನ್ನೋದು ಕಾದ್ ನೋಡ್ಬೇಕಿದೆ. ಯಾಕಂದ್ರೆ ಈಗಾಗಲೇ ಒಂದು ವರದಿಗಳನ್ನು ತರಿಸಿಕೊಂಡಿದೆ. KPCC ಇಂದ ಒಂದು ಕಮಿಟಿ ರಚನೆ ಮಾಡಿ ಆ ಒಂದು ಕಮಿಟಿಯಿಂದ ಯಾವ ಕಮ್ಯುನಿಟಿ ಎಷ್ಟು ಜನ ವೋಟರ್ಗಳಿದ್ದಾರೆ, ಜೊತೆಗೆ ಯಾರ ಪರವಾಗಿದ್ದಾರೆ ಅನ್ನುವ ಒಂದು ವರದಿಯನ್ನು ತರಿಸಿಕೊಂಡಿದ್ದಾರೆ. ಆ ಒಂದು ವರದಿಯ ಆಧರಿಸಿ ಇದೀಗ ಒಂದು ಅಂತಿಮ ಒಂದು ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳುವ ಅವಶ್ಯಕತೆ ಇದೆ. ಈಗಾಗಲೇ ಒಂದು ಇಬ್ರು ನಾಯಕರುಗಳು ಸಹ ಒಂದು ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಆದ್ರೆ ಶಾಮನೂರು ಸಿದ್ಧಾರ್ಥ ಅವರು ಒಂದು ಮಾಹಿತಿ ಇರಲಿಲ್ಲ, ನನಗೆ ಪಕ್ಷವನ್ನು ಸೂಚನೆ ಕೊಟ್ಟಿದ್ದೆ, ಅದರಲ್ಲಿ ನಾನು ನಾಮಿನೇಷನ್ ವಿಡ್ರಾ ಮಾಡ್ಕೋತೇನೆ ಅನ್ನೋ ಒಂದು ಮಾಹಿತಿಯನ್ನು ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಎಲ್ಲ ನಾಯಕರು ಅಂದ್ರೆ KPCC ಅಧ್ಯಕ್ಷರು CM ಸಿದ್ದರಾಮಯ್ಯ, ಸುರ್ಜೇವಾಲಾ, ಈ ಎಲ್ಲ ನಾಯಕರುಗಳು
ಅವರು ಸಮರ್ಥಪರವಾಗಿದ್ದು, ಜೊತೆಗೆ ನಮಗೆ ಮುಸ್ಲಿಂ ಕಮ್ಯುನಿಟಿಗೆ ಕೊಡ್ಬೇಕಂತ ಏನು ಹಕ್ಕನ್ನು ಪ್ರತಿಪಾದಿಸ್ತಿದ್ದಾರೆ, ಆ ಒಂದು ನಾಯಕರುಗಳನ್ನ ಯಾವ ರೀತಿ ಒಂದು ವಿಶ್ವಾಸ ಗಳಿಸ್ತಾರೆ, ಜೊತೆಗೆ ಒಂದು ವೇಳೆ ಕೊಡದೇ ಇದ್ದಲ್ಲಿ ಅದರ ಎಫೆಕ್ಟ್ ಅನ್ನ ಯಾವ ರೀತಿ ಅನುಭವಿಸುತ್ತೆ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಜೊತೆಗೆ ಇಲ್ಲ ನಿಮ್ಮ ಕಮ್ಯುನಿಟಿಗೆ ಪ್ರಾಶಸ್ತ್ಯ ಕೊಡ್ಬೇಕಂದ್ರೆ ನಾವು ಬೇರೆ ತರದಲ್ಲಿ ಅಂದ್ರೆ ಕ್ಯಾಬಿನೆಟ್ ರೀಶಫಲ್ ಆಗಿರ್ಲಿ, ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಾಗಿರ್ಲಿ ಆ ಒಂದು ವ್ಯವಸ್ಥೆಯಲ್ಲಿ ನಾವು ಏನಾದ್ರು ಮಾಡ್ತೀವಿ. ಸೊ ಹಾಗಾಗಿ ಇವಾಗ ನೀವು ಸಮರ್ಥರಿಗೆ ಸಪೋರ್ಟ್ ಮಾಡಿ ಅನ್ನುವ ಸೂಚನೆಯನ್ನು ಕೊಡುವ ಸಾಧ್ಯತೆಗಳಿದೆ. ಸೊ ಹಾಗಾಗಿ ನಾವು ಇಲ್ಲಿ ದಾವಣಗೆರೆ ದಕ್ಷಿಣ ಅನ್ನೋದೇ ಇದೆ. ಇದೀಗ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೂ ಸ್ವಲ್ಪ ಜಟಿಲ ಆಗೋದು ನಿಶ್ಚಿತ. ಶಿವಶಂಕರ್. ಓಕೆ ವಿನೋದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.